ಯಾವುದೇ ಪರಿಸ್ಥಿತಿ SC ST ಓಟ, ಅಲ್ಪಸಂಖ್ಯಾತರ ಓಟ, ಲಿಂಗಾಯತರ ಓಟು ನಿಮಗೆ ನಾವು ತೊಗೋತೀವಿ ಅನ್ನೋಂಥ ಲೆಕ್ಕಕ್ಕೆ ನಾವು ಇದ್ದೇವೆ. ಹೆಣ್ಮಕ್ಳಿಗೆ ಬಸ್ ಪಾಸ್ ಫ್ರೀ ಮಾಡಿದರು, 2,000 ರೂಪಾಯಿ ಕೊಟ್ಟಿದ್ದಾರೆ. ಈಗ 1 ಲಕ್ಷ ರೂಪಾಯಿ ಮತ್ತು ಗ್ಯಾರಂಟಿ ಇದಾಗೈತೆ ರೀ. ಮುದುಕರು ಇರ್ತಾರೆ, ಮತ್ತು ಮುದುಕಿಯರು ಇರ್ತಾರೆ, ದುಡಿಯೋರು ಯಾರಲ್ಲ ಅಂಥವ್ರಿಗೆ ತಿಂಗಳ 2,000 ರೂಪಾಯಿ ಅಂದ್ರೆ ಅವ್ರ ಉಪಜೀವನ ನಡೆದೈತಿ. ಟೋಟಲಿ ಸನ್ಮಾನ್ಯ ಮಾಜಿ ಶಾಸಕರಾಗಿರ್ತಕ್ಕಂಥ ಹಾಲಿ ಸಂಸದರಾಗಿರ್ತಕ್ಕಂಥ ಪ್ರಕಾಶ್ ಹುಕ್ಕೇರಿ, ಗಣೇಶ್ ಹುಕ್ಕೇರಿ ಅವರು ಏನು ಮಾಡ್ತಾರೋ ಅದ್ರ ಮ್ಯಾಗಿಂದ ನಮ್ಗೆ ಡಿಪೆಂಡ್ ಐತಿ ಟೋಟಲಿ. ಆದ್ರೂ ಸತೀಶ್ ಜಾರಕಿಹೊಳಿ ಅವರ ಹೈಯೆಸ್ಟ್ ಲೀಲ್ಲಿ ಬರ್ಬೇಕಂತೇಳಿ ನಮ್ದು ವಿನಂತಿ ಐತಿ. ಯಾಕಂದ್ರೆ ಅವ್ರ ಮಗಳು ನಿಂತಿದ್ದಾದ್ರೆ ನಾವು ನಿಂತಾಗಿಂದ ಐತಿ. ಯಾವುದೇ ಪರಿಸ್ಥಿತಿ SC ST ಓಟ, ಅಲ್ಪಸಂಖ್ಯಾತರ ಓಟ, ಲಿಂಗಾಯತರ ಓಟು ನಿಮಗೆ ನಾವು ತೊಗೋತೀವಿ ಅನ್ನೋಂಥ ಲೆಕ್ಕಕ್ಕೆ ನಾವು ಇದ್ದೇವೆ. ಅಣ್ಣಾ ಸಾಬ್ ಜೊಲ್ಲೆ ಅವ್ರು ಕೆಲಸ ಮಾಡಿದವರು ಬಿಟ್ಟಿದ್ರು, ಅದು 2 ನಿಮಿಷ ರೀ. ಅಣ್ಣಾ ಸಾಬ್ ಜೊಲ್ಲೆ ಅವ್ರು ಎಲ್ಲಿ ಟಚ್ ಇಲ್ಲ. ಅದಕ್ಕೆ ಒಂದು ವಿನಂತಿ ಅನ್ನಿತ್ತು ಅಣ್ಣಾ ಸಾಬ್ ಜೊಲ್ಲೆ ಅವ್ರಿಗೆ, ನಮ್ಗೆ ಏನೋ ಮಾಡದೇ ಇರೋವರೆಗೂ ಮನೆಗೆ ಟಚ್ ಆಗಬೇಕಾಗಿದ್ರೆ ನಡೀತಿತ್ತು. ಅಲ್ಲ, ಯಾರ ಸಂಕಷ್ಟನ ಕೇಳಿಲ್ವ ಅಣ್ಣಾ ಸಾಹೇಬ್ ಜೊಲ್ಲೆ? ಇಲ್ಲ ಕೇಳಿಲ್ಲ. ನಮ್ಮ ಫ್ಲಡ್ ಬಂದಾಗಲಿ ಯಾವುದೇ ರೀತಿ ಬಂದಾಗಲಿ ನಾವು ಯಾರೂ ಕೇಳಿಲ್ಲ. ಅದಕ್ಕೆ ಪ್ರಕಾಶ್ ಹುಕ್ಕೇರಿ, ಗಣೇಶ್ ಹುಕ್ಕೇರಿ ಅವರು ಮತ್ತು ಸತೀಶ್ ಜಾರಕಿಹೊಳಿ ಅವರು ನಮ್ಗೆ ಸಹಕಾರ ಮಾಡಿದರು. ಅವರಿಗೆ ನಾವು ಓಟ್ ಹಾಕ್ತೀವಿ. ಈ ಗ್ಯಾರಂಟಿ ಯೋಜನೆಗಳು ನೋಡಿದ್ರಿ, ನಾವು ಗ್ಯಾರಂಟಿ ಬಡವ್ರಿಗೆ ಹೆಲ್ಪ್ ಆಗಿದೆ ಇದು. ಹೌದು ರೀ. ಹೆಣ್ಮಕ್ಳಿಗೆ ಬಸ್ ಪಾಸ್ ಫ್ರೀ ಮಾಡಿದರು, 2,000 ರೂಪಾಯಿ ಕೊಟ್ಟಿದ್ದಾರೆ. ಈಗ 1 ಲಕ್ಷ ರೂಪಾಯಿ ಮತ್ತು ಗ್ಯಾರಂಟಿ ಇದಾಗೈತೆ ರೀ. ಅದಕ್ಕೆ ದಯಮಾಡಿ ಕಾಂಗ್ರೆಸ್ ಈ ಸರ ನಾವು ಯಾವುದೇ ಪರಿಸ್ಥಿತಿ ತರ್ತೇವೆ ಅಂತೇಳಿ ನಾವು ವಿನಂತಿ ತರ್ತೇವೆ. ನಕ್ಕೆ ಎರಡು ಥರ ಕ್ಷೇತ್ರ ಅಂತ ನಿಮಗೆ ನಮಗೆ ಕಾಂಗ್ರೆಸ್ ಎಲ್ಲ ಉಪಯೋಗ ಆಗಿತ್ತಿರಲ್ಲ, ಕೆಲಸ ಆಗಿದಾವು, ಅದು ಉಪಯೋಗ ಇದೆವು. ಏನು 70 ವರ್ಷದಿಂದ ಮಾಡೇ ಇಲ್ಲ ಏನು ಅಂತಾರೆ. ಮತ್ತೆ 70 ವರ್ಷದಿಂದ ಹೇಳ್ತೀವಿ, ನೆಹರು ಅಂತ ಹೇಳ್ತಾರೆ. ಆ ವಿಷಯ ಬೇಡ ನಮ್ಗೆ. ನಾವೀಗ ತಿಳುವಳಿಕೆ ಬಂದಾಗಿಂದ ನಾವು ಹಾಕಿದ್ದೇವೆ ಇಟ್ಟರಲ್ಲಿ. ಏನೆಲ್ಲ ಮಾಡೋರೆ ಕಾಂಗ್ರೆಸ್ ಅವ್ರು ಮಾಡಿದರು, ಸಿದ್ದರಾಮಯ್ಯ ಅವರು ಮಾಡಿದರು, DK ಶಿವಕುಮಾರ್ ಅವ್ರು ಮಾಡಿದರು. ಅವ್ರು ಏನು ಮಾತು ಕೊಟ್ಟಿದಾರಲ್ಲ ಆ ಮಾತು ಪ್ರಕಾರ ನಡೆಸಿದಾರು ಅನ್ಬೇಕು ನಾವು ಅವ್ರಿಗೆ ಓಟ್ ಹಾಕ್ತೇವೆ ಅನ್ನೋಂಥ ವಿಷಯ. 10 ವರ್ಷ ಮೋದಿ ಆಡಳಿತ ನೋಡಿದ್ರಿ, ಏನು ಹೇಳಿದ್ರು, ಏನು ಮಾಡಿದ್ರು? ಏನು ಮಾಡಿದಾರೆ ರೀ ಸರ್? ಎಲ್ಲ ಸುಳ್ಳು ಆಶ್ವಾಸನೆ ಐತಿ ಮೋದಿ ಅವ್ರದ್ದು. ಆ ಥರ ಈ ಥರ ಎಲ್ಲರೊಳಗೆ ಸುಳ್ಳು ಆಶ್ವಾಸನೆ ಮೋದಿ. ಏನು ಹೇಳಿದ್ರು ಸರ್? ಅವರು ಹೇಳಿರಲಿಲ್ಲ. ಅಲ್ಲ, ಇಷ್ಟು ಲಕ್ಷ ಕೊಡ್ತೇವೆ, 8 ಲಕ್ಷ ಕೊಡ್ತೇವೆ, ಇದನ್ನು ಮಾಡ್ತೇವೆ ಅಂತ ಏನು ಮಾಡಿರಲ್ಲ. ಅದಕ್ಕೆ ದಯಮಾಡಿ ನಾವು ಯಾವುದೇ ಪರಿಸ್ಥಿತಿದಾಗ ಈ ಸತೀಶ್ ಜಾರಕಿಹೊಳಿ ಅಷ್ಟಲ್ಲ, ನಾವು ಕಾಂಗ್ರೆಸ್ ಪಕ್ಷಕ್ಕೆ ಆರಿಸಿ ತರ್ತೇವೆ ಅನ್ನೋಂಥ ವಿಷಯ ಲೆಕ್ಕಕ್ಕೆ ವಿಶ್ವಾಸ ಐತಿ. 100% ಆರಿಸಿ ತರ್ತೇವೆ ಸರ್. ಇಲ್ಲಿ ಚಿಕ್ಕೋಡಿಗೆ ಪ್ರಿಯಾಂಕಾ ಜಾರಕಿಹೊಳಿ ಅವರ ಗೆಲ್ತಾರಂತ ನಾವು ಹೇಳ್ತೇವೆ. ಯಾಕಂದರೆ ಇವ್ರು ಏನು ಕೆಲಸ ಆಗಿಲ್ಲ, BJP ಅವ್ರು ಏನು ಕೆಲಸ ಮಾಡಿಲ್ಲ. ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರು ಏನು ಕೆಲಸ ಇಲ್ಲ. ಅವ್ರು ಏನು ಹೇಳ್ತಾರೆ, ಮೋದಿ ಹೆಸರು ಹೇಳಿ ಓಟ್ ತೊಗೊಂಡಿದ್ದಾರೆ. ಮೋದಿ ಪ್ರಭಾವನಿಲ್ಲ. ಇಲ್ಲಿ ಗೆಲ್ಲೋದ ಪ್ರಿಯಾಂಕಾ ಜಾರಕಿಹೊಳಿ ಅವರ ಗೆಲ್ಲೋದು ಖಚಿತ. ಯಾಕೆ ಕಾಂಗ್ರೆಸ್ ಬೇಕು ಅಂತ ಕೇಳ್ತಾ ಇದ್ದೀರಿ ಸರ್? ಯಾಕೆ ಕಾಂಗ್ರೆಸ್ ಅಂದ್ರೆ ಬಡವ್ರ ಪರಸ್ಥಿತಿ ಅದ, ಬಡವ್ರ ಪರಸ್ಥಿತಿ ಬಡವರಿಗಾಗಿ ಅದ. ಅವ್ರೇನು ಒಂದು ಗಾಂಧಿ ಮನೆತನ ಬಡವ್ರ ಸಂಬಂಧ ದೇಶಕ್ಕಾಗಿ ಪ್ರಾಣ ಕೊಡ್ಯಾರು. ಆ ಒಂದು ಗಾಂಧಿ ಮನೆತನ ಅಂದರೆ ಅದಕ್ಕೆ ಗೌರವತನ ಐತೆ ಅದು ಗಾಂಧಿ ಮನೆತನಕ್ಕೆ. ಯಾಕಂದ್ರೆ ಈಗ ಹಿಂದೆ ನೋಡ್ಬೇಕು, ಇತಿಹಾಸ ಸ್ವಾತಂತ್ರ್ಯದಿಂದ ಹೋರಾಟ ಮಾಡ್ಕೋತಾ ಇಂದಿರಾ ಗಾಂಧಿ ದೇಶಕ್ಕೋಸ್ಕರ ಸತ್ತಳು, ರಾಜೀವ್ ಗಾಂಧಿ ಸತ್ತ. ಈಗ ಅವ್ರು ಏನೈತಿ ರೀ, ಅವ್ರ ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ ಏನು ಮಾಡ್ಯಾರ, ದೇಶಕ್ಕೋಸ್ಕರ ಎಲ್ಲ ಜನರು ಒಂದು ಕೂಡ್ಸೋಗೋಸ್ಕರ ಅವರ ಇಡೀ ದೇಶ ತಕ್ಕದಾರು. ಯಾಕಂದ್ರೆ ಎಲ್ಲ ಬೇರೆ ಹೊರದು ಎಲ್ಲ ಒಂದೇ ಸಮಾಜ, ನಾವು ಒಂದೇ ಜನರಾಕ ಒಂದೇ ಮಾನವರನ್ನ ಪೆಟ್ಟಿ ಎಲ್ಲರೂ ನಾವು ಒಂದೇ ರೀತಿ ಬಾಳ್ಬೇಕಂಬುದಾಗಿ ಅವರಲ್ಲಿ ಏನೆಲ್ಲ ಭೇದ ಭಾವ ಇಲ್ಲ. ಅವ್ರು ಎಲ್ಲ ರೀತಿ ನೋಡ್ತಾರೆ. ಅದ್ರಗೋಸ್ಕರ ಅವ್ರ ಕಾಂಗ್ರೆಸ್ ಗೆಲ್ಲೋದಂತ ನಮಗೆ. ಗ್ಯಾರಂಟಿ ಯೋಜನೆ ಜಾರಿಯಾಗಿದೆ ಅಲ್ವಾ? ಎಷ್ಟು ಮಟ್ಟಿಗೆ ಜನಗಳೆಲ್ಲ ಸಹಾಯ ಆಗಿದೆ, ಏನು ಕತೆ? ಗ್ಯಾರಂಟಿ ಯೋಜನೆಗೆ ಬಡವರಿಗೆಲ್ಲ ಅದು ಭಾಳ ಸಹಾಯ ಇದೆ ಸರ್. ಯಾಕಂದ್ರೆ ಕೆಲವರು ಮನ್ಯಾಗ ದುಡಿಯೋರು ಯಾರು ಅನ್ನಂಗಿಲ್ಲ, ಮುದುಕರು ಇರ್ತಾರೆ, ಅಥವಾ ಮುದುಕಿಯರು ಇರ್ತಾರೆ, ದುಡಿಯೋರು ಯಾರಲ್ಲ ಅಂಥವ್ರಿಗೆ ತಿಂಗಳ 2,000 ರೂಪಾಯಿ ಅಂದ್ರೆ ಅವ್ರ ಉಪಜೀವನ ನಡೆದೈತಿ. ಅದಕ್ಕೋಸ್ಕರ ಕಾಂಗ್ರೆಸ್ಸನ್ನು ನೆನೆಸ್ತಾರಲ್ಲ. ಗ್ಯಾರಂಟಿಗಳು ಮತ್ತು 5 ಗ್ಯಾರಂಟಿ ಏನು ಮಾತಾಡಿರಲ್ಲ, ಕೊಟ್ಟು ಮಾತು ಉಳಿಸ್ಕೊಂಡಾರ. ಅವ್ರ ಗ್ಯಾರಂಟಿ, ಅವ್ರು ಕರೆಕ್ಟ್ ಗ್ಯಾರಂಟಿ ಭೀ ಅವ್ರಿಗೆ ಆರಿಸಿ ಬರೋದು ಅಷ್ಟೇ ಗ್ಯಾರಂಟಿ. ಪ್ರಿಯಾಂಕಾ ಜಾರಕಿಹೊಳಿ ಅವರು ಗ್ಯಾರಂಟಿ ಗೆಲ್ತಾರೆ. ಯಾಕೆ ಈ ಸಲ ಮೋದಿ ಹೆಸರು ಹೇಳ್ಕೊಂಡು ಗೆದ್ದಂಥ ಯಾರು ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರು ಯಾಕೆ ಬೇಡ ಅಂತ ಇದ್ರಿ ಈ ಸಲ? ಇಲ್ಲಿ ವರ್ಕರ್ ಅಲ್ಲ ಸರ್ ಅವರು. ಈ ಜನರಿಗೆ ಕೆಲಸ ಮಾಡಲಿಕ್ಕೆ ಜನರಿಗೆ ಟಚ್ ಇಲ್ಲ. ಅವ್ರೇನು ಗೊತ್ತಾನ, ಜನರಿಗೆ ಕೆಲಸ ಮಾಡಿದ್ರೆ ಜನರು ಬರೀ ಅಂತ ಕರೆಯೋರಲ್ರಿ. ಈಗೇನು ನೋಡ್ತಾರೆ ಜನ, ಯಾರು ತಮ್ಮದು ಅನುಭವಪತ ನೋಡ್ತಾರೋ, ಯಾರ ರಾಜಕೀಯಲ್ಲಿ ಅದು ಅಭಿವೃದ್ಧಿ ಮಾಡ್ತಾರೋ ಇಂಥ ಜನ ನೋಡ್ತಾರಲ್ಲ. ಅಭಿವೃದ್ಧಿಗೋಸ್ಕರ ಜನ ನೋಡಿ, ಅಭಿವೃದ್ಧಿ ಯಾರು ಮಾಡ್ತಾರಲ್ಲ ಅವ್ರ ಪರನೇ ಇರ್ತೀವಿ ಜನ. ಸತೀಶ್ ಜಾರಕಿಹೊಳಿ ಚೆನ್ನಾಗಿ ಕೆಲಸ ಮಾಡ್ತಾರೆ, ಮಗಳು ಚೆನ್ನಾಗಿ ಕೆಲಸ ಮಾಡ್ತಾರೆ. ಸತೀಶ್ ಜಾರಕಿಹೊಳಿ ಅಂದ್ರೆ ಅವರು ಮಿನಿಸ್ಟರ್ ರೀ, ಲೋಕೋಪಯೋಗಿ ಮಿನಿಸ್ಟರ. ಅವ್ರು ಕೆಲಸ ಮಾಡ್ತಾರೆ, ಕೆಲಸಗಾರ ಅವರು, ವರ್ಕರ್ ಅವರ. ಮುಂದೆ ಅವ್ರು ಅಷ್ಟೇ ಅಲ್ಲ, ಅವ್ರ ಮನೆ ಮಂದಿಯೆಲ್ಲ ಅದಕ್ಕೆ ಇದಾರಲ್ಲ ಕೆಲಸಗಳು ಮಾಡೋಕ್ಕೆ. ವರ್ಕರ್ ಅವ್ರು ಏನು ಮಾಡ್ತಾರೆ ರೀ, ರಾಜಕೀಯಲ್ಲಿ ಯಾರು ಅಲ್ಲಿ
ಬಡವ್ರು ಅದಾವ ಯಾರು ದವಾಖಾನೆ ಅದಾವ ಇಂಥವೆಲ್ಲ ಸಹಾಯ ಮಾಡ್ತಾರೆ ನಾವು ಕೇಳೇವ್ರಿ. ಮೊನ್ನೆ ಒಂದು ಇವ್ರು ಹೇಳ್ರಿ ಒಂದು ಕಡೆ ಯಾರಿಗೋ ಕಿಡ್ನಿ ಸ್ಟೋನ್ ಇರ್ತದೆ, ಅಲ್ಲಿ ಹೋಗಿ ಹೇಳಿರ್ತಾರೆ ಸತೀಶಣ್ಣ ಅವ್ರಿಗೆ ಹೇಳಿರ್ತಾರೆ ಹೋಗಿ ಹಿಂಗಾಗಿದ್ದೀರಿ ಮತ್ತು ಆ ಕಿಡ್ನಿ ಸ್ಟೋನ್ ಆಪರೇಷನ್ ಮಾಡ್ಬೇಕಂದ್ರೆ 2 ಲಕ್ಷ ರೂಪಾಯಿ ಅಲ್ಲಿ ಕೊಡೋರು ಅಂತ ರೊಕ್ಕ ಕೊಟ್ಟು ಕಳಿಸ್ತಾರೆ ಅಂತ ಬಡವ್ರಿಗೆ ಅವ್ರಿಗೆ ಸಹಾಯ ಮಾಡ್ತಾರೆ. ಅದು ಅವ್ರಿಗೋಸ್ಕರ ಬಡವ್ರಿಗೋಸ್ಕರ ಅದಾರ ಅವ್ರ. ಮತ್ತು ಯಾವಾಗಲೂ ಅವ್ರು ರಾಜಕೀಯ ಮಾಡುವಾಗ ಯಾವಾಗಲೂ ಹೆಜ್ಜೆ ತಪ್ಪಂಗಿಲ್ಲ, ಅವ್ರು ಯಾವಾಗಲೂ ವಿಚಾರ ಮಾಡಿ ಮುಂದೆ ಹೆಜ್ಜೆ ಇಡ್ತಾರೆ, ಅದ್ರಿಗೋಸ್ಕರ ಅವ್ರು ಬರ್ತಾರೆ.